ಬೀರನ್ನ ನಾ ಮಾಡುವೆನು ನಿನ್ನಯ ಸ್ಮರಣ ಬಂದಾರ ಬರನ ಸೂರ್ಯನ ಕಿರಣ ಬಂದಾರ ಬರನ ಸೂರ್ಯನ ಕಿರಣ ಸೋನಿನ್ನ ಕನ್ನನ ಭಾರತಂದೆ 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 ಗುರು ಬೇರನ ಮಾಡುವೆನು ನಿನ್ನಯ ಸ್ಮರಣ ಏ ಭಾರತಂದೆ ಗುರು ಬೇರನ ಮಾಡುವೆನು ನಿನ್ನಯ ಸ್ಮರಣ ಗುರುವ ಬೀರನ್ನ ಬೇಡಿ ಹುಲಿಯ ಗಿನ್ನ ಬಿಟ್ಟು ಮಾಡಣ್ಣ ಕಂದವನ ಶಾನ ಹುಲಜಂತಿ ಅನಿಸಿದ ಕೋನ ಭಾರತಂದೆ ಏ ಭಾರತಂದೆ ಓಹೋ ಭಾರತಂದೆ ಗುರುವ ಬೀರನ್ನ ನಾ ಮಾಡುವೆನು ನಿನ್ನಯ ಸ್ಮರಣ
ಹಲೋ, ಈ ಒಂದು ಮುತ್ತೂರು ಸಂಘದ ಕಲೆಯನ್ನು ಕಂಡು ಇದೊಂದು ನಾಂದಿ ಮಾಡಿ ಮುಗಿತಾ ತನಕ ತಗೋತಾರ ಇವ್ರ
ಯಾಕಪ್ಪ ಅಂದ್ರೆ ಅವರ ಹಾಡೋರಿಗೆ ಒಂದು ಜೀವನ ಭಾಳ ಕರೆಕ್ಟಿಂದ ಜ್ಞಾನಗಳಾಗಿರ್ತಕ್ಕಂಥವ್ರು ಶರಣರಾಗಿರ್ತಕ್ಕಂಥವ್ರು ಸತ್ಪುರುಷಗಳಾಗಿರ್ತಕ್ಕಂಥವ್ರು ಅವರು ಮಾತಿನ ಮಾತು ಹಿಂಗೆ ಹೇಳ್ತಾರ ಸಾಲ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಸಾಲ ಸಜ್ಜನರ ಸಂಘ ಹೆಜ್ಜೆಯನ್ನು
ಏನಾಗ್ತದ ನೀವು ಇದರಲ್ಲಿ ಭಾಳ ತಪ್ಪು ತಿಳ್ಕೊಂಡಿರಿ. ದಾರಾ ಕುಡಿಯೋರು ಇಷ್ಟಪಟ್ಟವ್ರು ಸಂಘ ಮಾಡಿದ್ರೆ ಹೆಂಗ ಜಲ್ದಿ ಮಾತು ಕೇಳ್ತಾರ ಮನೆ ಮುಂದಕ್ಕೆ ಬರ್ತದ ಅಂತ ನೀವು ತಿಳ್ಕೊಳ್ರಿ. ಇಲ್ಲಿ ಕೇಳು, ನಾವು ಒಳ್ಳೆಯವರು ಸಂಘ ಮಾಡ್ಬೇಕಾಗ್ಯಾವ. ಸಾಲ ಸಜ್ಜಗಳ ಸಂಘ ಮಾಡಿದೇವೆ ಅಂದ್ರೆ ನಾಲ್ಕು ಒಳ್ಳೆ ಬುದ್ಧಿ ಮಾತು ಸಿಗ್ತಾವು, ನಾಲ್ಕು ತತ್ವದ ಮಾತು ಸಿಗ್ತಾವು, ನಾಲ್ಕು ಜ್ಞಾನದ ಮಾತು ಸಿಗ್ತಾವು. ಸಮಾಜದಾಗ ನಾವು ಒಳ್ಳೆ ವ್ಯಕ್ತಿಯಾಗಿ ಬರುವಾಗ ಅನುಕೂಲ ಆಗ್ತದ. ಜೋರಿ ಕೆಟ್ಟವರ ಸಂಗಡ ಮಾಡಿದೇವೆ ಅಂದ್ರ ಅಲ್ಲಿ ಹಣ್ಣು ತಿನ್ನೋದು ಬಿಟ್ಟು ಕಲ್ಲು ತಿನ್ನಂಗ ಆಗ್ತದ. ನಾಳೆ ಕಲ್ಲು ತಿಂದು ಹಣ್ಣು ಬರ್ಕೊಳಂಗ ಆಗಲ್ಲ. ನೀ ಹರಿದಿ ಕುಡುಕುರು ಸಂಘ ಮಾಡಬೇಕು. ಕುಡುಕುರು ಮೇಲೆ ಹೇಳು. ದ್ರಾವ ಕುರುಬರೆಲ್ಲ ದೇವ್ರ ಮಕ್ಕಳು. ಆ ಮಕ್ಕಳನ್ನ ದಡ್ಡ ಬಡಿಯವ ಚಿನ್ನ ಬಡ ಇಟ್ಟು ಹುಡುಗರು ಮಕ್ಕಳು ಅವ್ರು ದಾರ ಕುಡಿಯಕ್ಕೆ ಇವ್ರು ಯಾರು ಮಕ್ಕಳು? ಹಿಂಗೆ ವ್ಯವಹಾರ ಮಾಡಬೇಡ. ಯಾಕಂದ್ರ ಅಲ್ಲ, ದಾರ ಕುಡಿದು ದಡ್ಡ ಕಟ್ಟಿಗೆ ಬಿಟ್ಟು ಮೈಗೆ ನಾಡಿ ಹಚ್ಚಿಕೊಂಡು ಮನೆಗೆ ಹತ್ತಿರವಾಗಿ ಹಾಕಿ ಮೇಲೆ ಬೈಸ್ಕೊಂಡು ಇದ್ರಾಗೇನು ಲಾಭ ಐತಂದಿ? ಹಿಂಗೈತೆ ನೀ ಸಮಾಧಾನ ಹೇಳು. ಭಾಳ ತ್ರಾಸ ತಗೊಳ್ಳೋಣ ಇರ್ಲಿ. ಯಾಕಪ್ಪ ಅಂದ್ರೆ ಒಳ್ಳೆಯವ್ರ ಸಂಘ ಮಾಡಿ ಒಂದು ಒಳ್ಳೆ ಮುಕ್ತಿ ಮಂದಿರ ಕೊಡ್ಬೇಕಾಗ್ಯದ. ಕುರುಕುರು ಸಂಘ ಮಾಡಿ ಮಧ್ಯಾಹ್ನದ ಅಲ್ಲಿಗೆ ಹಚ್ಚು ಬಡ್ಡಿಗೆಲ್ಲ ಮಧ್ಯಾಹ್ನ ಕುಂದ್ರು ಪಾಳೆ ಬರಬಾರ್ದು. ಇರ್ಲಿ. ಯಾಕಪ್ಪ ಅಂದ್ರೆ ಭಾಳ ಮಾತಾಡಿ ನಾವು ದೈವಕ್ಕೆ ಬೇಡ ಬೇಡ. ಆ ದೈವವನ್ನು ದೇವ್ರ ಇಟ್ಟಂಗ ಬೀರು. ಆ ದೇವಲೋಕದೊಳಗೆ ಹಿಂದೂ ಸಭೆ ಹೆಂಗ ಕೂತದ ನೋಡು. ದೇವಲೋಕದೊಳಗೆ ಹಿಂದೂ ಸಭೆ ಹೆಂಗ ಕೂತದ ಅಂದ್ರೆ ಕಟ್ಟು ಮಾಡಿದ್ರೆ ದೈವವನ್ನು ಅಷ್ಟು ಚಂದ ಕುಡಿಯೋದು. ನೀ ಹಂಗ ಮಾಡಬೇಡ. ಯಾಕಂದ್ರೆ ಆ ದೇವಲೋಕದಲ್ಲಿ ಹಿಂದೂ ಸಭೆ ಮತ್ತೆ ಈ ದೈವ ಪೋಲಿಸ್ಯಾರ. ಇಲ್ಲಿ ಆ ಬಹಳ ಮಾತಾಡುವಂತ ವಿಶೇಷವಾದ ಮಾತ್ರ ನಮ್ಮ ಸರಳಾಗಿರ್ತಕ್ಕಂಥ ವಿಶೇಷ ಮಾತಾಡ್ಯಾವ. ಆ ಮಾತು ಸಂತ ಮುಗಿಸಿ ಮಾರ್ಗ ಮುಗಿಸಿ ಆ ಕಡೆ ಹೋಗಿದ್ದಾರೆ. ಇವಾಗ ನೋಡಿ ಸಭಿಕರ ಮತ್ತು ಬಂದು ಮಾತಾಡೋದು. ಸಾಧಾರಾಗಿ ಬಂದ ದೇವಸ್ಥಾನ ಸ್ವಾಮಿಯ ಅಲ್ಲಿ ಬೆಂಚಾರ ಜಡಿಯ ಬೆಂಚಾರ ಜಡಿಯ ಬೆಂಚಾರ ಜಡಿಯ ತುಳಸಿ ಹೇಳಾಳ ಗೌಡವ ನೋಡಿಯ ತುಳಸಿ ಹೇಳಾಳ ಗೌಡವ ನೋಡಿಯ
ಹೌದೇ ಹೌದು ಕಡುಬಡುವನಯ್ಯ. ಉಳ್ಳವರು ಶಿವಾಲಯ ಕಟ್ಟುವರು, ನಾನೇನು ಮಾಡಲಿ ಕಡುಬಡುವನಯ್ಯ. ಹೌದು ಎನ್ನ ಕಾಲೇ ಕಂಬ ದೇಹ ದೇಗುಲ, ಹೌದು ಎನ್ನ ಶಿರವೇವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ತಿಳ್ಕೊಂಡು ಹೌದು. ಹಿಂಗ ಅಣ್ಣ ಬಸವಣ್ಣವರು 12ನೇ ಶತಮಾನದೊಳಗ ಅಣ್ಣ ಬಸವನವರು ಗುರುವಿಗೆ ಹಿಂಗ ಮಾತು ಹೇಳ್ಯಾರ. ಹೌದೇವ ಹೌದು. ಇದೇ ಮಾತು ಯಾಕೆ ಹೇಳಿದ್ರಿ ಅಣ್ಣ ಬಸವಣ್ಣವರು? ಇದೇ ಮಾತು ಯಾಕೆ ಹೇಳಿದ್ರು ಬೀರು? ಯಾಕ್ರಿ ಬಯ್ಯವರು? ಏ ಭಗವಂತ, ಭಗವಂತ ಉಳ್ಳವರು ಗುಡಿ ಗುಂಡಾರ ಮಸೀದಿ ಮಂದಿರ ಕಟ್ಟುತ್ತಾರ. ಹೌದೇವ ಹೌದು ಕಟ್ಟುತ್ತಾರು. ಆದ್ರ ಅವು ಎಲ್ಲ ಕಟ್ಟಲಕ್ಕ ನನ್ನಿಂದ ಸಾಧ್ಯ ಇಲ್ಲ. ನಾ ಭಕ್ತಿ ಒಳಗ ಬಹಳ ಬಡವಡಿ. ಹೌದು ಬಹಳ ಬಡವದಿ. ನನ್ನ ಕಾಲ ಒಯ್ದು ಕಂಬ ಮಾಡ್ಕೋ, ದೇಹ ಒಯ್ದು ದೇಗುಲ ಮಾಡ್ಕೋ, ಹೌದು ನಮ್ಮ ಶಿರ ಒಯ್ದು ನೀನು ಕಳಸ ಮಾಡ್ಕೋ ತಿಳ್ಕೊಂಡು ಹೌದು. ಹಿಂಗ ಅಣ್ಣ ಬಸವಣ್ಣವರು 12ನೇ ಶತಮಾನದೊಳಗ ಗುರುವಿಗೆ ಸಾರಿ ಸಾರಿ ಹಿಂಗ ಮಾತು ಹೇಳ್ಯಾರ. ಹೌದು. ಅಂತ ಗುರುವಿನ ಮಾತಿನ ಮೇಲೆ ವಿಶ್ವಾಸನ ಇಟ್ಟುಕೊಂಡು ಇಟ್ಟುಕೊಂಡು ಇವತ್ತು ನಾವು ನೀವೆಲ್ಲಾರು ನಡಿಬೇಕಾಗ್ಯದ. ಹೌದು ಇರ್ಲಿ, ಇವತ್ತು ಬಹಳನ ಮಾತಾಡುವಂತ ವಿಶೇಷ ಬೇಡ. ಎಟ್ಟ ಕಡದಾದ ಅಟ್ಟೆ ತೋರಿಸ್ಕೊಳ್ಳುವಂತ ವ್ಯವಹಾರ. ಹೌದೇವ ಹೌದು. ಎಂಟು ಕಡದ ಅಟ್ಟೆ ತೋರಿಸೋದು. ಯಾಕಂದ್ರ ಬೀರಣ್ಣ ಏನಾತ್ರಿ? 7 ಜಗದಾಗ ಮೊದಲೇ ಕುಂದ್ರಬಾರ್ದು. ಕುಂದ್ರಬಾರ್ದು. ಹೌದು ಯಾಕಂದ್ರ ಕುಂದ್ರ ಅನ್ನೋಕ್ಕಿಂತ ಮೊದಲು ಕುಂದ್ರದು ಬಹಳ ಚಲೋ ಅದ. ಹೌದು. ಒಂದ್ ಕಡೆ ಇನ್ನೊಂದು ಮಾತು ಹೇಳಿದ್ರು, ಮಣಿಮಿ ಮದಗೊಂಡ ಮುತ್ಯಾರ ಮೇಲ. ಏನ್ ಹೇಳಿದ್ರಿ ಮುತ್ತೇವ್ರ ಮ್ಯಾಗ ಮಾತ? ಮಣಿಮಿ ಮದಗೊಂಡ ಇದ್ದಂಗ ದೇವ ಋಷಿ ಅವನ ಕಂಡ್ರ ಜನ ಕತ್ತಿತ್ತು ಬಹಳ ಖುಷಿ. ಹೌದು ಖುಷಿ ಖುಷಿ. ಮಣಿಮಿ ಮದಗೊಂಡ ಇದ್ದಂಗ ದೇವ ಋಷಿ ಅವನ ಕಂಡ್ರ ಜನ ಕತ್ತಿತ್ತು ಬಹಳ ಖುಷಿ. ಹೌದು ಅವರು ಮಾತಾಡೋ ಮಾತೆಂದು ಹೋಗಿಲ್ಲ. ಖುಷಿ ನಿನಗ ತಿಳಿಲಕ್ಕಂದ್ರ ಕುಂತಲೆ ಹಲಿ ಕಿಶಿ ಅಂದ್ರು. ಹೌದು ನಿನಗೆ ತಿಳಿಕಾದ್ರ ಕುಂತಲೆ ಹಲ್ಲ ಕಿಸಿ ಅಂದ್ರ ಬೀರು ಹಿಂದಕ್ಕಿನವರು ಹಿರಿಯರ ಹಾಡಿಕೆ ಮಾಡೋ ಪದ್ಧತಿ ಬೇರೆ ಆಗ್ಯದ. ನಾವೆಲ್ಲ ಡೊಳ್ಳಿನ ಪದ ಹಾಡೋ ಪದ್ಧತಿ ಬೇರೆ ಆಗ್ಯದ. ಹೆಂಗ ಪದ್ಧತಿ ಫರಕ್ ಆಗ್ಯದೇವ? ಹಿಂದಕ್ಕಿನವರು ಯಾರ್ಯಾರು ಡೊಳ್ಳಿನ ಪದ ಹಾಡಿ ಹೋದ್ರು, ಯಾರ್ಯಾರು ಹಾಡಿದ್ರು? ಹವಿನಾಳ ಚಂದ್ರ ಮುತ್ಯಾರು, ಚೇವೂರ ಗೌಡರು, ಕೊಂಕನಗಾವ್ ಎಲ್ಲ ಮುತ್ಯಾರು, ಮದಗೊಂಡ ಮುತ್ಯಾರು, ಎಲ್ಲಟ್ಟಿ ನೀಲವಯ್ಯಾರು, ಹೌದು ರೋಗಿ ಶಾಂತಲಿಂಗ ಅವರು, ಇವರೆಲ್ಲ ತಿಮ್ಮ ತಂದಿಟ್ಟು ದೇವ್ರ ಕರೆದು ಮಾರ್ಗ ಹಚ್ಚಿದ್ರಂದ್ರ ಏನ್ ಹಾಕಿದ್ದೇವ ಹಳ್ಯಾಗ? ಆ ದೇವರ ಮೇಲೆ ಹಾಕಿದಂತ ಕಟ್ಮಾಲಿ ಏರುವುದು ಇಳಿದು ಏರುದು ಇಳಿದು ಮಾಡ್ತಿತ್ತು. ಹೌದು ಅವ್ರ ಹಾಡಾಗ ಅವ್ರ ಹಾಡಾಗ. ಈಗ ನೀವು ಹಾಡಾಕತ್ತೀರಿ, ನೀವು ಹಾಡಿದ್ರಿ ಏನ ಹಾಡಾಕತ್ತಾವು? ಅವ್ರು ಮಾಡ್ಯಾರ, ಅವ್ರು ಭಕ್ತಿ ಮಾಡ್ಯಾರ, ಅವ್ರು ಡೊಳ್ಳಿನ ಪದ ಹಾಡ್ಯಾರ ತಿಳ್ಕೊಂಡು ನಾ ಬಾಳ ಚಂದ ಹಾಡ್ಲಾಕತ್ತಿದೀವಿ. ಹಾಡಾಕತ್ತೀರಿ ಅಲ್ಲವ ನೀವು ಹಾಡಾರ ಏನಾಗ್ಲಾಕತ್ತದ? ಏನಾಗ್ತದ? ಗೋರ್ಸ್ಯಾದ ಅಂತೇವ ಹೇಳೋದು ಕುಂದ್ರೋದು ನಡೆಸ್ಯಾದ, ನೀವು ಹಾಡ್ಲಾಕತ್ತಾನ. ಯಾಕಂದ್ರ ಯಾಕ್ರಿ? ಹಿಂದಕ್ಕಿನವ್ರು ಹಾಡುವಂತ ಪದ್ಧತಿ ಬೇರೆ ಆಗ್ಯದ, ನಾವೆಲ್ಲ ಹಾಡುವ ಪದ್ಧತಿ ಬೇರೆ ಆಗ್ಯದ. ಹೌದು ಈಗೆಲ್ಲ ಬರೇ ಜಾನಪದಕ್ಕೆ ನಿಂತಂಗ ಆಗ್ಯದ. ಎಲ್ಲ ಜಾನಪದ ಬಂದದೇವ, ಬರೇ ಗಿಚ್ಚಿಗಿಲಿ ಲಂಗ ದಾವಣಿ ಇಂತಾವ್ ಬಂದಾವ ಈಗ. ಆದ್ರ ಇವತ್ತು ಅಂತ ಗ್ರಾಮ ಇದು ಅಲ್ಲ. ಹೌದು ಹೂ ಮಾರುವಂತ ಜಾಗ ಐತಿ. ಇದು ಹೂ ಮಾರುವಂತ ಜಾಗದ ಇಲ್ಲಿ ಹುಲ್ಲು ಮಾರಿಸಿ ಅವ್ರು ಕೊಡಂಗಿಲ್ಲ. ಯಾಕಂದ್ರೆ ಬ್ಯಾರೆ ಕಡೆ ನಾವು ಹೋಗಿದೀವಪ್ಪ ಅಂದ್ರ ಹೌದು ಅಲ್ಲಿ ಬರೀ ಜಾನಪದ ಹಾಡ್ರಿ, ವಾದಿ ಪದ ಹಾಡ್ರಿ, ಅಟ್ ನಾ ಏಸಿ ನೀ ಪೀಸಿ ಹಿಂಗ ಅತಾರ ಕಡಿ ಹಿಂಗಾಗ್ತಿದ್ದು. ಆದ್ರೆ ಇಲ್ಲಿ ಒಂದ ಅರ್ಥ, ಒಂದು ಮಹತ್ವ ಇಲ್ಲ. ಡೊಳ್ಳಿನ ಪದದ ಎಲ್ಲ ಗೊತ್ತದ. ಹೌದು ಇರ್ಲಿ, ಬಹಳ ಮಾತಾಡುವಂತ ವಿಶೇಷ ಬೇಡ. ಈಗಾಗಲೇ ಸರ್ಜೋಡಿ ಕಲಾವಿದರನ್ನು ಮಾಡುವಣ್ಣ ಹೇಳಿದ್ರು. ಅವ್ರು ಏನ್ ಹೇಳಿದ್ರಿ ಸರ್? ಮಾತಾಡ್ಕೊತ ಬಂದ ಒಂದು ಸಿದ್ಧಾಟಿಗೆ ರೂಪದೊಳಗ ಪ್ರಶ್ನೆ ಮಾಡಿದ್ರು. ಏನ್ ಮಾಡಿದ್ರಿ ಪ್ರಶ್ನೆ ರೂಪ? ಆ ಪ್ರಶ್ನೆಯ ಕಡೆ ಹೋಗೋಕ್ಕಿಂತ ಮುಂಚಿತವಾಗಿ ದೈವಕ್ಕೊಂದು ಮಾತು ಕೇಳಾಕದೀನಿ. ಏನ್ ಕೇಳಾರದಿ ದೈವಕ್ಕೊಂದು ಮಾತ? ಅಮೋಘ ಸಿದ್ಧನ ಸಂತತಿ ನಾವು ಹಾಡ್ಲಕ್ಕ ಬಂದಿದ್ದೇವೆ. ಬಂದೇವು. ಅಮೋಘ ಸಿದ್ಧ ಎಲ್ಲಿ ಹುಟ್ಟಿದ, ಎಲ್ಲಿ ಬೆಳೆದ, ಏನೇನ ಪವಾಡ ಮಾಡಿದ, ಮರ್ತ್ಯ ಲೋಕಕ್ಕೆ ಎದರ ಸಲುವಾಗಿ ಬರಬೇಕಾಯ್ತು, ಏನೇನ ತಗೊಂಡು ಬಂದ. ಹೌದು ಯಾರ್ಯಾರಿ ಮಕ್ಕಳ ಕೊಟ್ಟು ಯಾರ್ಯಾರಿ ಸಿರ್ತಾರ ಕೊಟ್ಟ ಅನ್ನುವಂತ ಮಾತು 4 ಮಾತು ಹೇಳ್ರಿ ಅಂತ ನೀವು ಪರ್ಮಿಷನ್ ಕೊಟ್ರೆ ಹೇಳುದು, ಇರ್ಲಿಕ್ಕಂತ ಹೇಳಕ್ಕಿಲ್ಲ. ಡೈರೆಕ್ಟ್ ಪ್ರಶ್ನೆ ಹೇಳಿ ಬಿಟ್ಬಿಡವ್ರ ಉತ್ತರ ಹೇಳಿ ಹೇಳುನೇನ್ರಿ? ಹೇಳುಣ್ರಿ. ಹೆಂಗ್ ಹೇಳುದ ಬೀರಣ್ಣ? ಹೆಂಗ್ರಿವಾ? ಯಾವ ನನ್ನಪ್ಪ ತ್ರಿಕಾಲ ಜ್ಞಾನಿ ಅಮೋಘ ಸಿದ್ಧ ಹೌದು ಶಿವನ ಗದ್ದಿಗೆ ಮೇಲೆ ಜನಿಸಿ ಬಂದ. ಹೌದು ಅವಾಗ ಏನಾಯ್ತು? ಶಿವನ ಗದ್ದಿಗೆ ಮೇಲೆ ಜನಿಸಿ ಬಂದ ಪಾರ್ವತ ದೇವಿ ಮಗನಿಗೆ ಹಪ್ಪಿಕೊಂಡು ಎದೆ ಹಾಲು ಕುಡಿಸಿ ಹೊಟ್ಟೆಂದು ಮಗನ ಬೆಟ್ಟ ಮಾಡಿ ಮಗ ದೊಡ್ಡವಾಗಿ ಪ್ರಾಯಕ್ಕೆ ಬಂದ. ಹೌದು ಅವಾಗ ಅಮೋಘ ಸಿದ್ಧಗ ಒಂದು ಮಾತು ಕೇಳ್ತಾಳೆ, ಯಾರು? ಪಾರ್ವತ ದೇವಿ. ಏನಂತ ಕೇಳಿದ್ರವ? ಮಗು ಅಮೋಘ ಸಿದ್ಧ, ಜಗತ್ತೊಳಗ ನಿನಗ ನಾ ಹೆಚ್ಚಿನ ಹಾಕಿದೀನೋ, ನಿನ್ನ ತಂದೆ ಹೆಚ್ಚಿನವಾಗ ನೋ ಅಮೋಘ ಸಿದ್ಧ. ಅವಾಗ ಏನಾಗ್ತೇವ ಹಳ್ಳಿ? ಅವಾಗ ಕುಲು ನಕ್ಕೋತ ಅಮೋಘ ಸಿದ್ಧ ಒಂದು ಮಾತು ಹೇಳ್ತಾನೆ, ಯಾವ ತಾಯಿ, ಜಗತ್ತೊಳಗ ಅರಾಮಣದವ್ರ
ತಂದಿ ಹಚ್ಚಂದ. ಹೌದು ಅವಾಗ ಪಾರ್ವತ ದೇವಿಗೆ ಏನಾತೇವ ಪಾರ್ವತ ದೇವಿಗೆ ತುಂಬಿದ ಹೊಟ್ಟೆ ತುಂಬದಂಗ ಆಯ್ತು. ಬಟ್ಟಿದ್ದು ಮಗನ್ ಬೆಟ್ಟ ಮಾಡೀನಿ. ಆ ಮಗಳ ಹರಿದ ಮೈ ಮ್ಯಾಲ ಬಿದ್ದಂಗ ಆತು. ಮಗನ ನನ್ನ ಹೆಚ್ಚನ್ನೋದು ಬಿಟ್ಟು ತಂದಿ ಹೆಚ್ಚದನಂದ್ರ ಬಳಕ ಹೌದು ಆ ಮಗನಿಗೆ ಪರಿಪರಿಯಿಂದ ಕಾಡಿ ಮಗನ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಪಾರ್ವತ ದೇವಿ ಹಠ ಹಿಡಿದ್ರು. ಹೌದು ಅವಾಗ ಏನಾತ್ರಿ ಹಠ ಹಿಡಿದು ಮಗನಿಗೊಂದು ಮಾತು ಹೇಳ್ತಾಳ. ಏನತ್ರಿ ಬೇರ ನಿನ್ನ ಗುರು ನಿನ್ನ ತಂದೆ ಹೆಚ್ಚನಾವಿತ್ತಂದ್ರ ಅಮೋಕ್ಷದ ಹೌದು ಹುಳ ಮುಟ್ಟ ಹೂವ ತರ್ಬೇಕು, ಕಪ್ಪಿ ಮುಟ್ಟ ಸಿದ್ಧ ತರ್ಬೇಕು, ಗುರುವಿನ ಸೇವೆ ಮಾಡು ಅಂತ. ಹೌದಾ ಅವಾಗ ತಾಯಿ ಮಾತಿಗೆ ಅಮೋಕ್ಷದ ಹೇಳ್ತಾನೆ, ಇವ ತಾಯಿ ತಾಯಿ ನಿನ್ನ ಆಶೀರ್ವಾದ ಗುರುವಿನ ಆಶೀರ್ವಾದ ನನಗೆ ಇತ್ತಂದ್ರ ಎತ್ತಂದ್ರ ಮುಂದೆಟ್ಟಿ ಅಜ್ಜಿಯಿಂದ ಗಿಡಂಗಿಲ್ಲ ಹೂವ ಸೀತಾ ತಂದೆ ತೀರ್ತೀನಿ ಅಂತ ತಿಳ್ಕೊಂಡು ತಾಯಿಗೆ ಮಾತು ಕೊಟ್ಟ ಹೂವ ಸೀತಾ ತರ ಕೊಟ್ಟ. ಹೌದು ಯಾರು ಅಮೋಘ ಸೀತಾ ಅಮೋಕ್ಷದ ಹೌದು ಅವಾಗ ಪಾರ್ವತಿ